ಹಾಯ್ ಫ್ರೆಂಡ್ಸ್, ಕ್ರಿಯೇಟಿವಿಟಿ, IQ ಲೆವೆಲ್, ಡಿಸಿಷನ್ ಮೇಕಿಂಗ್, ವಿಶ್ಲೇಷಣಾತ್ಮಕ ಕೌಶಲ್ಯ, ಥಿಂಕಿಂಗು, ಹಾಗೆ ವಾತ್ಸಲ್ಯ, ಪ್ರೀತಿ ಮತ್ತು ಅಂತಃಪ್ರಜ್ಞೆ ಇವನ್ನೆಲ್ಲ ಬೆಳೆಸ್ಕೋಬೇಕಂತಂದ್ರೆ ನಮ್ಮ ಲೆಫ್ಟ್ ಬ್ರೈನ್ ಆ್ಯಂಡ್ ರೈಟ್ ಬ್ರೈನ್ ಆ್ಯಕ್ಟಿವ್ ಆಗ್ಬೇಕು ರೀ. ಇವನ್ನ ಹೆಂಗೆ ಆ್ಯಕ್ಟಿವ್ ಮಾಡ್ಕೊಳ್ಳೋದ್ರಿ ಅಂತಂದ್ರೆ ಸೂರ್ಯ ಅನುಲೋಮ ವಿಲೋಮ ಮತ್ತು ಚಂದ್ರ ಅನುಲೋಮ ವಿಲೋಮ ಮಾಡೋದ್ರಿಂದ ನಮ್ಮ ಲೆಫ್ಟ್ ಆ್ಯಂಡ್ ರೈಟ್ ಬ್ರೈನ್ ಆ್ಯಕ್ಟಿವೇಟ್ ಆಗುತ್ತೆ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಈ ವಿಡಿಯೋದಾಗ ನಾನು ಸೂರ್ಯ ಅನುಲೋಮ ವಿಲೋಮ ಮತ್ತು ಚಂದ್ರ ಅನುಲೋಮ ವಿಲೋಮ ಯಾವ ರೀತಿ ಮಾಡೋದು ಅಂದರೆ ಏನು, ಆಮೇಲೆ ಇವುಗಳನ್ನು ಮಾಡೋದ್ರಿಂದ ಏನು ಲಾಭ ಆಗ್ತೈತಿ ನಮ್ಗೆ, ಆಮೇಲೆ ಇದನ್ನು ಯಾರು ಮಾಡಬಾರ್ದು ಅನ್ನೋದನ್ನು ಹೇಳ್ಕೊಡ್ತೇನೆ ರೀ ಇವತ್ತು. ಒಂದು ಸೂರ್ಯ ಅನುಲೋಮ ವಿಲೋಮ. ಸೊ ಸೂರ್ಯನಾಡಿ ಚಂದ್ರನಾಡಿ ಅಂತ ಹೇಳ್ತಾರೆ. ಸೊ ಸೂರ್ಯನಾಡಿ ಅಂತಂದ್ರೆ ಬಲ ಹೊರಳೆ, ಚಂದ್ರನಾಡಿ ಅಂದ್ರೆ ಎಡ ಹೊರಳೆ. ಸೂರ್ಯ ಅನುಲೋಮ ವಿಲೋಮ ಅಂದ್ರೆ ಬಲ ಹೊರಳಿಂದ ಉಸಿರನ್ನ ತೆಗೆದುಕೊಳ್ಳೋದು, ಬಲ ಹೊರಳಿಂದ ಉಸಿರನ್ನ ಹೊರಗೆ ಹಾಕೋದು ಅಂತ ಅರ್ಥ. ಹಾಗಾದ್ರೆ ಈ ಸೂರ್ಯ ಅನುಲೋಮ ವಿಲೋಮ ಮಾಡೋದ್ರಿಂದ ಏನು ಲಾಭ ಆಗ್ತೈತಿ, ಏನು ಪ್ರಯೋಜನ ಅಂತಂದ್ರೆ ಬಲ ಹೊರಳಿಂದ ನಾವು ಉಸಿರು ತಗೋತೀವಿ, ಬಲ ಹೊರಳಿಂದ ಉಸಿರನ್ನ ಹೊರಗೆ ಹಾಕ್ತೀವಿ. ಸೊ ಅಂದ್ರೆ ಬಲ ಹೊರಳೆ ಸೂರ್ಯನ ಶಕ್ತಿಯಿಂದ ಗೈಡ್ ಆಗುತ್ತೆ. ಅದೇ ರೀತಿ ಸನ್ ಎನರ್ಜಿ ನಮ್ಮ ಬಾಡಿಯಲ್ಲಿ ಹೆಚ್ಚಾಗ್ತೈತಿ. ಹಾಗೆ ಪಿಂಗಳ ನಾಡಿ ಆಕ್ಟಿವೇಟ್ ಆಗುತ್ತೆ. ಈ ಪ್ರಾಣಾಯಾಮ ಮಾಡೋದ್ರಿಂದ ಅಧಿಕ ತೂಕ ಇರ್ತೈತಲ್ರಿ, ಅದು ಕೂಡ ಕಡಿಮೆ ಆಗ್ತೈತಿ. ಹೆಂಗ್ರಿ ಅಂತಂದ್ರೆ ಈ ಪ್ರಾಣಾಯಾಮ ಮಾಡೋದ್ರಿಂದ ಕ್ಯಾಲರಿ ಬರ್ನ್ ಆಕೈತಿ. ಅದೇ ರೀತಿ ಕೊಬ್ಬನ್ನು ಇದು ಕಡಿಮೆ ಮಾಡುತ್ತೆ. ಅದೇ ರೀತಿ ಸ್ಟ್ರೆಸ್ ಇತ್ತಂತಂದ್ರೆ ಅದು ಕೂಡ ಕಡಿಮೆ ಆಗ್ತೈತಿ. ಹಾಗೆ BP ಲೋ ಇದ್ದವರು ಈ ಪ್ರಾಣಾಯಾಮ ಮಾಡಿದ್ರೆ BP ಬ್ಯಾಲೆನ್ಸ್ ಕೂಡ ಆಗುತ್ತೆ. ಹಾಗಾದ್ರೆ ಇದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡ್ರಿ. ಅದಕ್ಕಾಗಿ ಮೊದಲ ಕೆಳಗೆ ಕೂತ್ಕೋತೀರಿ ಅಥವಾ ಚೇರ್ ಮೇಲಾದರೂ ಕೂತ್ಕೋತೀರಿ. ಕೂತ್ಕೊಂಡು ಪ್ರಾಣಾಯಾಮ ಮಾಡೋ ಮುಂದೆ ನೀವು ಸುಖಾಸನದಲ್ಲಿ ಕೂತ್ಕೋಬೋದು, ಅಥವಾ ಪದ್ಮಾಸನ, ಅಥವಾ ವಜ್ರಾಸನ, ಅಥವಾ ಸಿದ್ಧಾಸನ. ಸೊ ನಿಮ್ಗೆ ಯಾವುದು ಕಂಫರ್ಟೇಬಲ್ ಆಸನ ಅನಿಸ್ತೈತಿ ಆ ಆಸನದೊಳಗೆ ಕೂತ್ಕೋರಿ. ಹಾಗೆ ಯಾವುದೇ ಪ್ರಾಣಾಯಾಮ ಆಯ್ತು, ಆಸನ ಮಾಡೋದಾಯ್ತು, ಮಾಡೋಕ್ಕಿಂತ ಮೊದಲು ಏನಂತಂದ್ರೆ ನಮ್ಮ ಉಸಿರಾಟದ ಮೇಲೆ ನಮ್ಮ ಗಮನ ಹರಿಸ್ಬೇಕು. ಸೊ ಅದಕ್ಕಾಗಿ ಮೊದಲು ಏನು ಮಾಡ್ಬೇಕಂತಂದ್ರೆ ಎರಡೂ ಕೈಗಳು ನಿಮ್ಮ ತೊಡೆ ಮೇಲೆ ಇಟ್ಕೋತೀರಿ, ಬೆನ್ನು ಕತ್ತು ನೇರವಾಗಿರಲಿ, ಆಮೇಲೆ ಕಣ್ಣುಗಳನ್ನು ಮುಚ್ಚಿರ್ತೀರಿ. ಇಲ್ಲಿ 2 ಬಾರಿ ಸಹಜವಾದ ಉಸಿರಾಟ ಮಾಡ್ತೀರಿ. ಹಾಗೆ ದೀರ್ಘವಾಗಿ ಉಸಿರು ತಗೊಳ್ಳೋದು, ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತೀರಿ. ಸಹಜವಾದ ಉಸಿರಾಟ, ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ತೀರಿ, ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕ್ತೀರಿ. ಮತ್ತೆ ಉಸಿರನ್ನು ತೆಗೆದುಕೊಳ್ತೀರಿ, ಉಸಿರನ್ನ ಹೊರಗೆ ಹಾಕ್ತೀರಿ. ನಿಧಾನವಾಗಿ ಕಣ್ಣುಗಳನ್ನು ತೆರಿತೀರಿ. ಈಗ ಸೂರ್ಯ ಅನುಲೋಮ ವಿಲೋಮನ ಪ್ರಾಕ್ಟೀಸ್ ಮಾಡೋಣಂತ್ರಿ. ಸೊ ಅದಕ್ಕಾಗಿ ಎಡಗೈ ಚಿನ್ಮುದ್ರಾ, ಬಲಗೈ ನಾಸಿಕ ಮುದ್ರಾ. ಅಂತಂದ್ರೆ ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನ ಫೋಲ್ಡ್ ಮಾಡ್ತೀರಿ ಈ ರೀತಿ. ಇದಕ್ಕೆ ನಾಸಿಕ ಮುದ್ರಾ ಅಂತ ಕರೀತಾರ, ಅಥವಾ ವಿಷ್ಣು ಮುದ್ರಾ ಅಂತ ಕೂಡ ಇದನ್ನ ಕರೀತಾರ. ಸೊ ಈ ಕೈನ ನಿಮ್ಮ ಎದೆಗೆ ತಾಗಿರ್ಬೇಕ್ರಿ. ಸೊ ಹಿಂಗೆ ಇಟ್ಕೊಂಡ ಇಂಥ ತಪ್ಪು ಭಾಳ ಮಾಡ್ತಿರ್ತಾರೆ. ಹಿಂಗೆ ಇಟ್ಕೊಂಡ ಪ್ರಾಣಾಯಾಮ ಮಾಡ್ತಿರ್ತಾರ. ಸೊ ಅವಾಗಲೇ ಪೇನ್ ಬರ್ತೈತಿ, ಕೈಯವರಿಗೆ ಪೇನ್ ಆಕೈತಿ. ಯಾಕಂತಂದ್ರೆ 10-15 ಬಾರಿ ಮಾಡೋ ಮುಂದೆ ಪೇನ್ ಆಗಾಕತ್ತಂತಂದ್ರೆ ನಿಮ್ಮ ಲಕ್ಷ್ಯ ಅಲ್ಲಿ ನೋವಿನ ಕಡೆ ಹೋಗ್ತೈತಿ. ಯಾಕಂತಂದ್ರೆ ನಾವು ಪ್ರಾಣಾಯಾಮ ಮಾಡಾಕತ್ತೀವಿ ಅಂತಂದ್ರೆ ಸೊ ಅದನ್ನ ಅನುಭವಿಸಿ ಮಾಡ್ಬೇಕು ನಾವು. ಅದಕ್ಕಾಗಿ ಏನಂತಂದ್ರೆ ಈ ರೀತಿ ಕೈ ಇಟ್ಕೊಂಡ್ರೆ ಇಲ್ಲೇ ಯಾವುದೇ ಪೇನ್ ಬರೋಂಗಿಲ್ಲ ನಿಮ್ಗೆ. ಆಮೇಲೆ ಈಗ ಸೂರ್ಯ ಅನುಲೋಮ ವಿಲೋಮ ನಾವು ಮಾಡ್ಬೇಕಂತಂದ್ರೆ ಬಲ ಹೊರಳೆಯಿಂದ ಉಸಿರು ತೆಗೆದುಕೊಳ್ಳೋದು, ಬಲ ಹೊರಳೆಯಿಂದ ಉಸಿರನ್ನ ಹೊರಗೆ ಹಾಕೋದು. ಅದಕ್ಕಾಗಿ ಎಡ ಹೊರಳೆಯನ್ನ ಕ್ಲೋಸ್ ಮಾಡ್ಕೋತೀರಿ. ಕ್ಲೋಸ್ ಮಾಡ್ಕೊರಿ ಅಂತಂದ್ರೆ ಜೋರಾಗಿ ಪ್ರೆಸ್ ಮಾಡ್ಕೊಳ್ಳೋದಲ್ರಿ. ಇಲ್ಲೇನು ನಮ್ಮ ಮೂಗಿನ ಕಡೆ ಸಾಫ್ಟ್ ಇರ್ತೈತಲ್ರಿ, ಇದನ್ನ ಸ್ವಲ್ಪ ಕ್ಲೋಸ್ ಆಗಬೇಕು, ಸ್ವಲ್ಪ ಮುಚ್ಚಿರ್ಬೇಕು. ಆಮೇಲೆ ಬಲ ಹೊರಳಿಂದ ಉಸಿರನ್ನು ತೆಗೆದುಕೊಳ್ಳಬೇಕು, ಬಲ ಹೊರಳಿಂದ ಉಸಿರನ್ನ ಹೊರಗೆ ಹಾಕಬೇಕು. ಬೆನ್ನು ಕತ್ತು ನೇರವಾಗಿರಲಿ, ಕಣ್ಣುಗಳನ್ನು ಮುಚ್ಚಿರ್ತೀರಿ, ಎಡ ಹೊರಳೆಯನ್ನು ಕ್ಲೋಸ್ ಮಾಡ್ತೀರಿ, ಬಲ ಹೊರಳೆಯಿಂದ ದೀರ್ಘವಾಗಿ ಉಸಿರು ತಗೋತೀರಿ. ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕ್ತೀರಿ. ಮತ್ತೆ ಉಸಿರು ತಗೋತೀರಿ, ಉಸಿರನ್ನ ಹೊರಗೆ ಹಾಕ್ತೀರಿ. ಉಸಿರು ತಗೊಳ್ಳೋ ಮುಂದೆ ನಿಮ್ಮ ಹೊಟ್ಟೆ ಭಾಗ ಮತ್ತು
ಎದೆ ಭಾಗ ಉಬ್ಬಿರಬೇಕು, ಅಲ್ಲಿ ತನಕ ಉಸಿರನ್ನು ತೆಗೆದುಕೊಳ್ಬೇಕು. ಹಾಗೆ ಉಸಿರು ಬಿಟ್ಟಾಗ ನಿಮ್ಮ ಎದೆ ಭಾಗ ಮತ್ತು ಹೊಟ್ಟೆ ಭಾಗ ಕೂಗುತ್ತೈತಿ, ಅಲ್ಲಿ ತನೂ ಉಸಿರನ್ನು ಪೂರ್ತಿಯಾಗಿ ಹೊರಗೆ ಹಾಕಬೇಕು. ಮತ್ತೆ ಉಸಿರು ತಗೋತೀರಿ, ಉಸಿರನ್ನು ಹೊರಗೆ ಹಾಕ್ತೀರಿ. ಆಮೇಲೆ ನಾವು ಬಲಹೊರಳೆಯಿಂದ ಉಸಿರನ್ನು ತೆಗೆದುಕೊಂಡು ಬಲಹೊರಳೆಯಿಂದ ಬಿಡಾಕತ್ತೇವೆ ಅಂತಂದ್ರೆ ನಮ್ದು ಅಪೋಸಿಟ್ ಬ್ರೈನ್ ಆಕ್ಟಿವೇಟ್ ಆಕೈತಿ, ಅಂದ್ರೆ ನಮ್ಮ ಲೆಫ್ಟ್ ಬ್ರೈನ್ ಆಕ್ಟಿವ್ ಆಕೈತ್ರಿ. ಸೊ ಇಲ್ಲಿ IQ ಲೆವೆಲ್, ಡಿಸಿಷನ್ ಮೇಕಿಂಗ್, ವಿಶ್ಲೇಷಣಾತ್ಮಕ ಕೌಶಲ್ಯ, ಥಿಂಕಿಂಗ್ ಇವೆಲ್ಲ ಬೆಳೆಸಾಕ ಈ ಪ್ರಾಣಾಯಾಮ ಸಹಾಯ ಮಾಡ್ತೈತಿ. ಮತ್ತೆ ಬಲಹೊರಳೆಯಿಂದ ದೀರ್ಘವಾಗಿ ಉಸಿರು ತಗೋತೀರಿ, ಉಸಿರನ್ನು ಹೊರಗೆ ಹಾಕ್ತೀರಿ. ಇದನ್ನು 5 ಬಾರಿ ಅಥವಾ 10 ಬಾರಿ ಇದನ್ನು ಮಾಡ್ಬೋದು. ಮಾಡಿದ ನಂತರ ಎರಡೂ ಕೈಗಳನ್ನು ಕೆಳಗಿಳಿಸ್ತಿ, ಕಣ್ಣುಗಳನ್ನು ಮುಚ್ಚಿರ್ತೀರಿ, ಸಹಜವಾದ ಉಸಿರಾಟ ಮಾಡ್ತೀರಿ. ನಿಧಾನವಾಗಿ ಕಣ್ಣುಗಳನ್ನ ತೆರೀತೀರಿ. ಈ ರೀತಿ ಸೂರ್ಯ ಅನುಲೋಮ ವಿಲೋಮ ಮಾಡೋದು. ಇದನ್ನು ಯಾರು ಮಾಡಬಾರ್ದು ಅಂತಂದ್ರೆ ಪಿತ್ತ ದೋಷ ಜಾಸ್ತಿ ಇರೋರು, ಹೈಪರ್ ಟೆನ್ಷನ್, ಆಮೇಲೆ ಭಾಳ ಲಘುನ ಸಿಟ್ಟು ಬರ್ತೈತೆ ನೋಡ್ರಿ, ಅಂಥವ್ರು ಈ ಪ್ರಾಣಾಯಾಮನ ಮಾಡಬಾರ್ದು. ಗರ್ಭಿಣಿ ಸ್ತ್ರೀಯರು ನಿಮ್ಮ ಡಾಕ್ಟರ್ನ ಕೇಳ್ಕೊಂಡು ಈ ಪ್ರಾಣಾಯಾಮ ನೀವು ಮಾಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ತೆ.